ಏನು ಎಂಗೇಜ್ಮೆಂಟ್ ನಾ ನೋಡಿ, ನಂಗೆ ಅದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ನಾನ್ ಹೇಗೋ ಮಂಗ್ಳೂರ್ಗೆ ಹೋಗ್ತೀನಿ, ನೀವು ನಿಮ್ ಕೆಲ್ಸ ನೋಡ್ಕೊಂಡು ಹೋಗಿ. ಹೋಗ್ಬೋದಿತ್ತು, ಆದ್ರೆ ಹಳೆ ಲವರ್ನ ಅರ್ಧ ದಾರಿಲಿ ಬಿಟ್ಟು ಹೋಗೋದು ಹುಡುಗರ ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ನೋಡಿ ಡಾಕ್ಟ್ರೆ, ಇವತ್ತು ಸ್ಟ್ರೈಕ್ ನಡೀತಾ ಇದೆ, ಯಾವುದೇ ಬಸ್ ಸಿಕ್ಕಲ್ಲ. ಲೆಟ್ಸ್ ಬಿ ಪ್ರಾಕ್ಟಿಕಲ್. ನಾನು ಮಂಗ್ಳೂರ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ಶರತ್, ಜಸ್ಟ್ ಬಿಕಾಸ್ ನಾನ್ ಮಂಗ್ಳೂರ್ ಹೋಗ್ತಾ ಇದೀನಿ ಅಂತ ನೀವು ಮಂಗ್ಳೂರ್ಗೆ ಬರೋದ್ ಬೇಡ. ನಿಮ್ ಕೆಲ್ಸ ನೋಡ್ಕೊಂಡು ಹೋಗಿ, ಚಿಲ್ಲರೆಗಳ ತರ ಬಿಹೇವ್ ಮಾಡ್ಬೇಡಿ. ಇದು ಬೇಕಾಗಿತ್ತು ನಮ್ಗೆ. ಒಂದ್ ನಿಮಿಷ ಇರಿ. ಅದ್ ಯಾವನೋ ಹೇಳ್ತಿದ್ದ, ಹೊಸದಾಗಿ ಪರಿಚಯ ಆಗಿರೋ ಹುಡುಗಿಗೆ ಸದರ ಕೊಡಬಾರ್ದು, ಹಳೆ ಪರಿಚಯ ಇರೋ ಹುಡುಗಿಗೆ ಸಹಾಯ ಮಾಡಬಾರ್ದು ಅಂತ. ನೋಡ್ರಿ ಇನ್ವಿಟೇಷನ್, ನನ್ ಫ್ರೆಂಡ್ ಮದ್ವೆಗೆ ಮಂಗ್ಳೂರ್ಗೆ ಹೋಗ್ತಿದ್ದೀನಿ. ಈ ಮದ್ವೆಗೆ ಹೋಗ್ತಾ ಇದ್ದೀರಾ? ಮಧು ನಿಮ್ಮನ್ನ ಇನ್ವೈಟ್ ಮಾಡಲ್ಲ? ಹೇಗೆ? ಮಧುನಾ? ಯಾವ ಮಧು? ನಾನ್ ನನ್ನ ಫ್ರೆಂಡ್ ನಾರಾಯಣ್ ಮದ್ವೆಗೆ ಹೋಗ್ತಿರೋದು. ನಾರಾಯಣ್ ಮಧು? ಓ ಮೈ ಗಾಡ್, ನಾನು ಇದೇ ಮದ್ವೆಗೆ ಹೋಗ್ತಾ ಇದ್ದೀನಿ. ಅಪ್ಪ ದೇವ್ರೇ, ಏನಪ್ಪಾ ನಿನ್ ಲೀಲೆ. ಮರಿಬೇಕು ಅಂತಿದ್ದವಳ ಎದ್ರಗ್ ಕರ್ಸಿದ್ಯಾ, ಬಸ್ ಸ್ಟ್ರೈಕ್ ಮಾಡಿಸಿ ಬಸ್ ಮಿಸ್ ಮಾಡ್ಸಿದ್ಯಾ, ನಮ್ಮಿಬ್ರು ಒಂದೇ ಮದ್ವೆ ಕಳಿಸ್ತಿದ್ಯಾ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವಿಬ್ರು ಮದ್ವೆ ಆಗಿ ಮಕ್ಳು ಮರಿ ಮಾಡ್ಕೊಳ್ಳೋದು ಗ್ಯಾರಂಟಿ ಅನಿಸ್ತಿದೆ ಅಲ್ವಾ? ವಾಟ್? ಏನಿಲ್ಲ ಬಿಡಿ. ರೇ ಬನ್ರಿ ರೇ, ನಿಮ್ ಜಾಗದಲ್ಲ ಅಜ್ಜಿ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ದೆ, ಬನ್ನಿ. ಓಕೆ ಬರ್ತೀನಿ, ಬಟ್ ಮದ್ವೆ ಮನೇಲಿ ನಾವಿಬ್ರು ಸ್ಟ್ರೇಂಜರ್ಸ್. ಡನ್? ಹಳೇ ಡೈಲಾಗ್. ಓಕೆ. ಎಂಗೇಜ್ಮೆಂಟ್ ನಾವೇ ಗೂಗ್ಲಿ ಮಾಸ್ಟರು, ನಮಗೆ ಗೂಗ್ಲಿನಾ? ರೇ ಸ್ವಾತಿ, ಒಂದೇ ಒಂದ್ಸಲ ನನ್ನನ್ನು ಅರ್ಥ ಮಾಡ್ಕೊಂಡು ನನ್ನ ಲೈಫಲ್ಲಿ ಬಂದ್ಬಿಡ್ರಿ, ಆಮೇಲೆ ನೀವು ಮಹಾರಾಣಿ ಥರ ಹಿಂದೆ, ನಾನು ನಿಮ್ಮ ಡ್ರೈವರ್ ಥರ ಮುಂದೆ ಕೂತ್ಕೊಂಡು ನಾನ್ ಸ್ಟಾಪ್ ಡ್ರೈವಿಂಗ್ ಹೋಗ್ತಾ